ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಿಹಿಗೆ ತುಂಬಾ ಸ್ವಲ್ಪ ಕಿವಿ ನೋವು ಬಂದ್ಬಿಟ್ಟಿತ್ತು ಶೀತ ಇದ್ರದಿಂದ. ಅದಕ್ಕೆ ಹಾಸ್ಪಿಟಲ್ಗೆಲ್ಲ ಹೋಗಿ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದರು. ಇವತ್ತೇನು ಫುಲ್ಲು ಅರಸೀಕೆರೆಯಲ್ಲಿ ಮಳೆ, ನಮ್ಮೂರಲ್ಲಿ ಮಳೆ ಅಂತ ಅರಸೀಕೆರೆಗೆ ಬಂದರೆ ಅರಸೀಕೆರೆಯಲ್ಲಿ ಕೂಡ ಮಳೆ. ಏನು ಮಾಡೋದು? ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾಳೆ ಗಾಯ್ಸ್, ಸಿಂಚು ಅಂತ. ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ನನ್ನ ಹೈಸ್ಕೂಲ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವಳನ್ನ. ಈಗಲೂ ಮದುವೆ ಆದಮೇಲೂ ನನ್ನ ಜೊತೆ ಒಬ್ಬಳು ಫುಲ್ ಕಾಂಟ್ಯಾಕ್ಟಲ್ಲಿ, ಫುಲ್ ಟಚ್ಚಲ್ಲಿರೋ ಒಂದು ಬೆಸ್ಟ್ ಫ್ರೆಂಡ್ ನಮ್ಮ ಸಿಂಚು. ಹಾಯ್ ಸಿಂಚು. ಫುಲ್ಲು ಮಳೆ ಬಂದು ರೋಡೆಲ್ಲ ನೀಟಾಗ್ಬಿಟ್ಟೈತೆ. ನಾನು ನನ್ನ ಫ್ರೆಂಡ್ ಓಡಾಡ್ತಾ ಇದ್ದೀವಿ ಸುಮ್ಮನೆ. ಏನು ಮಾಡೋಣ ಅಂತ ಗೊತ್ತಾಯ್ತಲ್ಲ. ನಮ್ಮ ಅಕ್ಕ ಅಡುಗೆ ಮಾಡ್ತಿದ್ದಾಳೆ, ಹಾಗಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇಬ್ರು ಮಾತಾಡ್ಕೊಂಡು ಓಡಾಡ್ತಾ ಇದ್ದೀವಿ. ಹೋಗೋಣ ಅಂತಂದ್ರೆ ಫುಲ್ ಮಳೆ ಮಳೆ ಮಳೆ, ಸೋನೆ ಕಡಿಮೆನೇ ಆಗ್ತಿಲ್ಲ. ನಾವಿಬ್ರು ತಿರ್ಗಾಡಕ್ಕೆ ಹೋಗೋಣ ಅಂದರೆ ಮಳೆನೇ ಬಿಡ್ತಾ ಇಲ್ಲ, ಅದಕ್ಕೆ ಬೇಜಾರಾಗ್ತೈತೆ. ಇವಳು ಹೆಂಗಪ್ಪ ಫ್ರೆಂಡು ಅಂತ ಕೇಳ್ಬೋದು ನೀವು. ನಾವಿಬ್ಬರು ಹೈಸ್ಕೂಲಲ್ಲಿ, ಇವಳು ನೋಡಿದ್ರೆ ಎ ಸೆಕ್ಷನ್ನು ಇಂಗ್ಲೀಷ್ ಮೀಡಿಯಮು, ನಾನು ನೋಡಿದ್ರೆ ಬಿ ಸೆಕ್ಷನ್ನು ಕನ್ನಡ ಮೀಡಿಯಮು. ಆದರೂ ಈ ಲಂಚ್ ಬ್ರೇಕಲ್ಲಿ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಊಟ ಎಲ್ಲ ಆದಮೇಲೆ ಸ್ವಲ್ಪ ಬ್ರೇಕ್ ಇರ್ತಿತ್ತಲ್ಲ, ಅವಾಗ ಫ್ರೆಂಡ್ ಆಗ್ಬಿಟ್ವಿ. ಯಾರಿವಳು ಬೇಬಿ? ಜಿಶು ಜಿಶು ತಂಗಿ ಬತ್ತೆ ಹಾಕೊಂಡಿದ್ದೆ ಮಗ್ನೆ. ನೀನು ಮುದ್ದು ಹುಡುಗಿ ಥರ ಕಾಣಿಸ್ತಿದ್ಯಪ್ಪ ಜಿ, ಸೈಡಲ್ಲಿ ಎರಡು ಗೇಟ್ ಹೊಡೆಸ್ಕೊಂಡು ಡ್ಯಾನ್ಸ್. ಏನು ಮಾಡ್ತಿದ್ದೆ ಪೂಜಾ? ಹಾಂ, ಏನು ಮಾಡ್ತಿದ್ಯಾ ಪೂಜಾ? ಅಕ್ಕ ಏನು ಮಾಡ್ತಿದ್ಯಕ್ಕ? ಸರಿ, ಬೇಗ ಮಾಡೋಕೆ ಹೊಟ್ಟೆ ಸಿತೈತೆ. ಪಾತ್ರೆ ತೊಳಿ. ಇಲ್ಲ ಫ್ರೆಂಡ್ಸ್, ನನ್ನ ಕೈಲಿ ಆಗೋಲ್ಲ, ನಾನು ತೊಳಿಯಲ್ಲ, ನೀನೇ ತೊಳಿರಿ. ಊರಿಂದ ಬಂದಿದ್ದೀನಿ, ತೆಂಗಿ ಕೈಯಲ್ಲಿ ಪಾತ್ರೆ ತೊಳಿಸಿದ್ರೆ ಹೆಂಗೆ ಹೇಳಿ? ನಾವು ಈ ಡಿಪಾರ್ಟ್ಮೆಂಟ್ಗೆ ರಾಜೀನಾಮೆ ಕೊಟ್ಟಿದ್ದೀವಿ, ಸೊ ನಾವು ತೊಳಿತಾ ಇಲ್ಲ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಬಾಯ್. ಸಿಹಿಗೆ ಸ್ವಲ್ಪ ಮೆಡಿಷನ್ ತರೋಣ ಅಂತ ನಾನು ಸಿಂಚುನು ಮೆಡಿಕಲಿಗೆ ಬಂದಿದ್ವಿ. ಮೆಡಿಷನ್ ತೊಗೊಂಡಾಯ್ತು. ಪ್ಯಾಂಪರ್ಸ್ ಇರಲಿಲ್ಲ ಅಂತ ಪ್ಯಾಂಪರ್ಸು ಕೂಡ ತಗೊಂಡು ಹೋಗ್ತಾ ಇದ್ದೀವಿ ಮನೆ ಹತ್ರ. ಇವಾಗ ಪಾಪ ತುಂಬ ಆಟ ಮಾಡ್ತಿದ್ದಾಳೆ ಸಿಹಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹಾಸ್ಪಿಟಲಿಗೆ ಹೋಗಿ ಬಂದರೂ ಸರಿ ಆಗ್ತಾಯಿಲ್ಲ. ಇದನ್ನಾರ ಹಾಕಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ. ಈ ರೋಡಲ್ಲಂತೂ ವಿಪರೀತ ನಾಯಿಗಳು ಬೊಗಳುತ್ತಾನೆ ಇರ್ತವೆ ನೋಡ್ರಿ. 4-5 ದಂಡುಪಾಳ್ಯ ಗ್ರೂಪ್ ಇಟ್ಕೊಂಡು ಹೋಗ್ತಾ ಐತೆ. ಇಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ, ಯಾಕಂದರೆ ಇಲ್ಲೇ ಬೇರೆ ಕಾರ್ಪೊರೇಷನ್ ಐತೆ, ಕಸ ತಿನ್ನೋಕ್ಕೆ ಅಂತ ಬರ್ತವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಎಲ್ಲಿ ಕಚ್ಬಿಡ್ತಾವೋ ಅಂತ ಭಯ ಆಗ್ತೈತೆ. ಇವತ್ತು ನಮ್ಮ ಭಾವ ನಮಗೆ ಸ್ಪೆಷಲ್ಲಾಗಿ ಏನು ಮಾಡಿಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಮಸಾಲೆ ಪುರಿ ಮಾಡಿಕೊಡ್ತಿದ್ದಾರೆ. ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾವಂತೂ ತಿನ್ನೋಕೆ ಕಾಯ್ತಾ ಇದ್ದೀವಿ. ಜೋಶು ಅಂತೂ ಇಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ದಾನೆ. ನೋಡೋಣ ಟೇಸ್ಟ್ ಹೇಗಿದೆ ಹೇಳ್ಬಿಟ್ಟು ರಿವ್ಯೂ ಕೊಡ್ತೀನಿ ನಮ್ಮ ಭಾವಂಗೆ. ರೆಡಿ ಟು ಮಸಾಲೆ, ಬನ್ನಿ ತಿನ್ನೋಣ. ಸೂಪರಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದಾರೆ, ಆದರೂ ಭಾಳ ಚೆನ್ನಾಗಿದೆ. ಸಿಂಚು, ಹೌ ಇಸ್ ಇಟ್? ಹೌ ಇಸ್ ಇಟ್? ಸಿಂಚು ಬಂದಿದ್ಲು ಅಲ್ವಾ, ಲೇಟ್ ಆಯಿತು, 6:30 ಆಯಿತು. ಹೋಗ್ತೀನಿ ಅಂದ್ಲು, ಅದಕ್ಕೋಸ್ಕರ ಇಲ್ಲೇ ರೋಡ್ವರೆಗೂ ಬಿಟ್ಟು ಬರೋಣ. ಅವಳಿಗೆ ನಾಯಿ ಅಂದರೆ ಭಯ ಅಂತೆ, ಅದಕ್ಕೆ ಇಲ್ಲೇ ಬಿಟ್ಟು ಬರೋಣ ಅಂತ ಬಂದಿದ್ವಿ ನಾನು ಜಿಶು. ಅವಳನ್ನ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಜಿಶು, ಹಾಯ್. ಹ್ಞೂನಮ್ಮ, ನಾಯಿನಾ. ಮನೆಗೆ ಹೋಗ್ತಿದ್ದೀವಿ. ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ಸಿಹಿ ಓಕೆ, ಮಲ್ಕೊಂಡಿದ್ಮೇಲಿಂದ ಶೀ ಈಸ್ ಓಕೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ಇವಾಗ. ನೋಡೋಣ ಬನ್ನಿ. ಆರಾಮಾಗಿದ್ಲು ಅಂದರೆ ಮಾತಾಡಿಸಿ ವಿಡಿಯೋ ಮಾಡ್ತೀನಿ.
ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನೆನ್ನೆ ಸಿಹಿಗೆ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಹೀಗೆ ಸ್ವಲ್ಪ ಜ್ಯುವೆಲ್ರಿ ಶಾಪಿಗೆ ಹೋಗಬೇಕಿತ್ತು. ಹಾಗಾಗಿ ಸಿಂಚು ಮನೆ ಹತ್ರ ಹೋಗೋಣ, ಅವಳು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನಾನು ಇತ್ತ ಧನ್ಯ, ನಮ್ಮ ಅಕ್ಕ, ಸಿಹಿ ಎಲ್ಲರೂ ಹೋಗ್ತಾ ಇದ್ದೀವಿ. ಹೋದ್ವಿ ಸಿಂಚು ಮನೆ ಹತ್ರ. ಸಿಂಚು ಮನೆಯಿಂದ ಹೊರಟ್ವಿ, ಎಲ್ಲೋ ಕೀ ಕೊಡೋಕ್ಕೆ ಅಂತ ಹೋಗಿದ್ದಾಳೆ. ಈಗ ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು. ಜ್ಯುವೆಲ್ರಿ ಶಾಪಲ್ಲಿ ಸ್ವಲ್ಪ ಕೆಲಸ ಮಾಡೋದಿದೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿಗೆ ಹೋಗಿ ಏನೇನು ತಗೋತೀವಿ, ಏನೇನು ಶಾಪ್ ಮಾಡ್ತೀವಿ ಅನ್ನೋದು ನೋಡೋಣ. ಇಲ್ಲಿ ನೋಡ್ರಿ ಮಕ್ಕಳು ಹೆಂಗೆ ಹೋಗ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಸ್ವೀಟಿ ಮುದ್ದಾಗೆ ಅಂಬ್ರೆಲಾ ಇಟ್ಕೊಂಡು ಬರ್ತೈತೆ. ಸಿಂಚು ಹಾಯ್. ಹಾನಿ ನೋಡೋಣ ಏನೇನು ತಗೋತೀವಿ ಅಂತ. ಇತ್ತಂಗೆ ಸ್ವಲ್ಪನೂ ಇಷ್ಟನೇ ಇರಲಿಲ್ಲ ಕಾಲ್ಗೆಜ್ಜೆ ಹಾಕ್ಸ್ಕೊಳ್ಳೋಕ್ಕೆ. ನಾವು ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ವಿ, ಇದಕ್ಕಿಂತ ಸ್ವಲ್ಪ ಅಗಲ ಪಟ್ಟಿದ್ದು. ಅವಳು ಬೇಡ, ನನಗೆ ಸಿಂಪಲಾಗಿ ಇಷ್ಟೇ ಸಾಕು ಅಂತಿದ್ಲು. ಮಕ್ಕಳಲ್ವ ಹಾಕೋಬೇಕು ಅಂದ್ಬಿಟ್ಟು ನಮ್ಮ ಅಕ್ಕ ಹಾಕ್ಸಿದ್ಲು. ಅದರಲ್ಲೂ ಬೇಜಾರಿಂದ ಹಾಕ್ಸ್ಕೊಂಡ್ಲು. ನಮಗೇನೋ ಇಷ್ಟ ಆಯಿತು, ಮಕ್ಕಳು ಹಾಕೊಬೇಕು ಅನ್ನೋದೇ ನಮ್ಮ ಆಸೆ. ತೊಗೊಂಬಂದ್ವಿ. ಇತ್ತಂಗೆ ಕಾಲ್ಗೆಜ್ಜೆ ಆ್ಯಂಡ್ ಸಿಹಿಗೆ ಇದು ಮುರ ತೊಗೊಂಬಂದ್ವಿ. ಅವಳಿಗೆ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ. 1.5 ಗ್ರಾಮ್ಸ್ ಇದೆ. ಇದನ್ನೇ ಶಾಪ್ ಮಾಡಿದ್ವಿ ಇವತ್ತು ನಾವು. ಸಿಹಿಗೆ ಇದಕ್ಕೆ ಹೋಗಿದ್ವಿ ನಾವು ಜ್ಯುವೆಲ್ರಿ ಶಾಪಿಗೆ. ಮುರ ತೊಗೊಂಡು ಇದ್ದಂಗೆ ಗೆಜ್ಜೆ ತೊಗೊಂಬರೋಣ ಅಂತ. ಬನ್ನಿ, ನಮ್ಮ ಅರಸೀಕೆರೆ ಗಣಪತಿ ಪೆಂಡಲ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಂ ತೊಳೆ ಅರಸೀಕೆರೆಯವರು ಅಂದಮೇಲೆ ಒಂದ್ಸಲಿ ಆದರೂ ಗಣಪತಿ ಪೆಂಡಲ್ಗೆ ವಿಸಿಟ್ ಕೊಡಲೇಬೇಕು. ಹಾಗಾಗಿ ನಾವು ಕೂಡ ಇವತ್ತು ಗಣಪತಿ ಪೆಂಡಲ್ಗೆ ಬಂದೇ ಬಿಟ್ವಿ. ಗಣಪತಿನ ನೋಡಿ ತುಂಬಾ ಅಂದರೆ ತುಂಬ ಖುಷಿ ಆಯಿತು ನಮಗೆ. ಗಣಪತಿ ನೋಡೋದೇ ಒಂದು ಖುಷಿ ಅಲ್ವಾ. ಹಾಗಾಗಿ ಗಣಪತಿ ಬಿಡಬೇಕಾರೆ ಇರಲಿಲ್ಲ ಅಂದರೂ ಇಟ್ಟಾಗಿ ಈ ಥರ ಒಂದು ಮಧ್ಯದಲ್ಲಿ ಒಂದು ಸಲ ವಿಸಿಟ್ ಮಾಡೇ ಮಾಡ್ತೀವಿ. ಈ ಸಲ ಈ ಥರ ಎಲ್ಲ ವೆರೈಟಿಯಾಗಿ ಸಣ್ಣ ಗಣಪತಿ ಎಲ್ಲ ಇಟ್ಟಿದ್ರು. ಹೋದ ಸಲ ಎಲ್ಲ ಈ ಥರ ಇರಲಿಲ್ಲ. ಅದನ್ನೆಲ್ಲ ನೋಡಿದ್ವಿ. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು ನೋಡಿ. ಜಸ್ಟ್ ನಾವು ಕರ್ಕೊಂಬಂದಿರಲಿಲ್ಲ, ಅವನೊಬ್ಬ ಮಿಸ್ ಆಗಿಬಿಟ್ಟ ಅನ್ನಿಸ್ತು ಪಾಪ. ನಮಗಂತೂ ತುಂಬ ಖುಷಿ ಆಯಿತು ಇವನ್ನೆಲ್ಲ ನೋಡಿ. ಪ್ರಸಾದ ಕೊಟ್ಟರು, ಚಿತ್ರಾನ್ನ ಮೊಸರನ್ನ ತಿಂತಾ ಇದ್ದೀವಿ. ಧನ್ಯವಂತೂ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾವಳೆ. ಸಿಂಚು ತಿಂತಾ ಇಲ್ಲ, ಸಿಹಿ ನೆತ್ಕೊ ಕೂತವಳೆ. ನಾವೆಲ್ಲ ತಿಂತಾ ಇದ್ದೀವಿ. ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮಕ್ಕಳಿಗೆ ಏನಾದರೂ ತೊಗೊಂಡು ಹೋಗೋಣ ಅಂತ ಬೇಕ್ರಿ ಹತ್ರ ಹೋದ್ವಿ. ಪಪ್ಸು, ಬಿಸ್ಕೆಟ್ಸು, ಬ್ರೆಡ್ಡು, ಕ್ರೀಮ್ ಬನ್ನು ಎಲ್ಲ ತೊಗೊಂಡು ನಾವು ಕೂಡ ಮನೆಗೆ ಆಟೋದಲ್ಲಿ ಹೋಗೋಣ, ಮಕ್ಕಳಿದಾರಲ್ವ ಅಂತ ಆಟೋದಲ್ಲಿ ಹೊರಟ್ವಿ. ಸಿಂಚು ಹೋಗ್ತಾ ಇದ್ದಾಳೆ ಮನೆಗೆ. ಬಾಯ್ ಮಾಡಿ, ಬಾಯ್ ಮಾಡು ಜಿಶು. ಹಾಂ ಬಾಯ್. ಒಳಗೋದ್ಲು. ಬಿಟ್ಬಿಟ್ಟು ಬರ್ತೀನಿ. ಜಶುನ ಇಟ್ಕೊಂಡಿರು ಬಂದೆ. ನಾಳೆ ಭೇಟಿ ಆಗೋಣ ಸಿಂಚು. ಬಾಯ್.